ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ. ನಿನ್ನೆ ಆ ಕೋಳಿ ರಸಕ್ಕೆ ನೀರು ದೋಸೆ ಆಗ್ತಾಯಿದೆ. ಶುಯಿಂಕ ಅದು ನೀರು ದೋಸೆ ಇದು ಮಾಡುವಾಗ ಅದರದ್ದು ಸೌಂಡೇ ಕೇಳಲಿಕ್ಕೊಂದು ಸೂಪರ್. ಎಲ್ಲಿ ಸೌಂಡ್ ಕೇಳಿದ್ರೆ ಗೊತ್ತಾಗ್ತದೆ ಆ ನೀರು ದೋಸೆ ರೆಡಿ ಆಗ್ತಿದೆ ಅಂತ. ದೋಸೆ ಬಡೆ ಬಾಬಾ, ದೋಸೆ ಬಡೆ. ಇರಕ್ಕೆ ದೋಸೆ ಇಷ್ಟನೇ? ಮಸ್ತ್ ಇಷ್ಟನೇ ಪಲ್ಲೆ? ಪಲ್ಲೆ ಮಸ್ತ್ ಇಷ್ಟ ಪಲ್ಲೆ ಅಪ್ಪನ ಕೊರ್ಪೇರು. ಅಮ್ಮ ಮೂರು ಪಲ್ಲೆ ಮಸ್ತ್ ಇಷ್ಟ ಪಲ್ಲೆ ಅಪ್ಪ ಕೊರ್ಪೇರು. ಬೆಳಿಗ್ಗೆ ಬೆಳಿಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಮತ್ತು ಬ್ಲಾಗಲ್ಲಿ ಸ್ವಲ್ಪ ಕಡಿಮೆ. ಕ್ಯಾಮರಾ ಹಿಡ್ಕೊಳ್ಳಿ ರಾಪ ಎಸ್ಕೇಪ್. ಮತ್ತು ಕೆಲವೊಮ್ಮೆ ಸಾಂಗ್ ಎಲ್ಲ ನಾನು ಇನ್ಸ್ಟಾಗೆ ಅದು ಟೇಕ್ ತಗೊಂಡು ಮಾಡಿಸಿದವಳು. ಕರೀತಿದ್ದಳು ಬಿಟ್ಟೆ ಅಂತ. ದಾದ ಬಾಬಾ ಬೆಚ್ಚೊಂಡೆ. ಹಾಂ ಇಂಚ ಬದನೆ ಒಂತ್ಲೆ ಯಾಪಣ್ಣ ಅಂತೆ ಬರ್ತಾಳು. ಒಂದ್ಲೆ ಪಪ್ಪಾಡು ಒಂಚೂರು ಬರ್ತಾಳು. ಚೌಲಿ ಆಡವೇ ಚೌಲಿ ಹಾಕಿ ತಿನ್ನೆ. ಓಕೆ ಡ್ಯಾನ್ ಪಲ್ಲೆ ಇಂಚ ಬಂದ್ಲೆ ಬರ್ಪ. ಸ್ವಲ್ಪ ಇದು ಮುಷ್ಕಿಲ್ ಆಗಿದೆ ದೋಸೆ ಯಾವಾಗಲೂ ಕರೆಕ್ಟ್. ಸೇಮ್ ಬರಂತಾರೆ ಹೆಂಚಿನ. ಇವರು ಕೆಲವೊಮ್ಮೆ ಎಂತ ಹೇಳ್ತಾರೆ ಅಂತ ಅರ್ಥ ಆಗುತ್ತೆ. ಅದೇ ಎಂತ ಹೇಳುದು, ಮತ್ತೆ ಎಂತ ಮಾಡೋದು? ಅದು ರೀಸನನ್ನು ಒಪ್ಕೊಳ್ಬೇಕು, ಇಲ್ಲರೆ ಸಮಾಧಾನ ಆಗಲ್ಲ ಅವರಿಗೆ. ಮೊನ್ನೆ ಮಳೆಗೆಲ್ಲ ಎಷ್ಟು ಸೆಕೆ ಇರಲಿಲ್ಲ, ಈಗ ಸೆಕೆ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ, ತುಂಬ ಸೆಕೆ. ದಾದಾನ್ ಬೋಲ್ಬೇನೆ. ಹಾಂ ಅವಳು ತಿಕ್ಕೊಂದಿನ ಅವೇ ರಿಮೋಟ್ ಅಂಬದೆ ಹೇಗಿರೇಗಿ ಅವಳು ಕುಲ್ಲೋಡು ಅವಳು ಕುಲ್ವೆ ಒಂತೆ ಬೇಲಣ್ಣು ಒಂತೆ ಬತ್ತ ಕುಲ್ವೆ ಅವೇ ಈರು ತಿನ್ಲೆ ಬೊಕ್ಕ ಕುಲ್ವೇನು. ಹಾಂ ಕುಲ್ಯ ತಿನ್ಲೆ ಬೆಚ್ಚಜ್ಜಿ ತಿನ್ಲೆ. ಮುರ್ಕ ತಿನ್ನ. ವೆರಿ ಗುಡ್. ಬೆಚ್ಚಜ್ಜಿ ಬಾಬಾ ಇನ್ನು ಬರೀ ಇಂಜಿನ ಮೋನೆ ಡಿಡಿ. ಓ ಉಂಡೆ ಉಂಡೆ ಬೆಲ್ಲ ಡಬ್ಬ ಬಲ್ಲಿದೆ ಪಲ್ಲೆ. ಹಾಂ ಇರು ಪಲ್ಲೆ ಉಂಡೆ ಪಲ್ಲೆ. ಡಬ್ಬ ಬಲ್ಲಿದೆ ಅತ್ತೆ, ಡಬ್ಬದಲ್ಲಿದೆ. ಕುಯ್ ನಾಯಿ ಮರಿ ಎಲ್ಲಿದೆ ಪಲ್ಲೆ? ಜಗಲಿಯಲ್ಲಿ ಬಚ್ಚಾ. ಓಕೆ ಬಕೋ ಬೋರ್ಡು. ಓ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಹಾಂ ಹಾಂ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಹಾಂ ದೀಪ ಅವಳಿಗೆ ಒಂದು ದೋಸೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಡುದು. ಇದಾಗುವ ತನಕ ತಿಂತಾ ಇರ್ತಾನೆ. ದೋಸೆ ಇಡ್ಲಿ ಆ ಥರ ಎಲ್ಲ ಇದ್ರೆ ಅವಳು ಸ್ವಲ್ಪ ತಿಂತಾನೆ. ಇವಾಗ ಇವರು ಇಲ್ಲಿ ಬಂದ್ರಲ್ಲ, ಅದಕ್ಕೆ ಗೊತ್ತಾಗ್ತದೆ. ಅಮ್ಮ ಬತ್ತೆ ನಿನ್ನೆ ದೊಡ್ಡ ಮಂಗ ಬಂದಿತ್ತು, ತುಂಬ ಟೈಮ್ ಆಗಿತ್ತು, ಸಡನ್ ಜಸ್ಟ್ ಮಿಸ್. ನಾವೆಲ್ಲ ಹಾಲಲ್ಲೇ ಇದ್ವಿ, ಇಲ್ಲಾದ್ರೆ ಸೀದಾ ಒಳಗಡೆ ಬರ್ತದೆ. ತುಂಬ ಡೇಂಜರ್, ಅದಕ್ಕೆ ಹೆದರಿಕೆ ಕೂಡ ಇಲ್ಲ. ಕೋಲ್ ಹಿಡಿದ್ರು ಕೂಡ ಹೆದರುದಿಲ್ಲ.
ಭಾರಿ ಡೇಂಜರ್. ತುಂಬ ಟೈಮ್ ನಂತರ ಬಂದದ್ದು ಅದು, ಆದರೆ ಹೋಯ್ತು ಅದರಷ್ಟಕ್ಕೆ. ಕೆಲವೊಮ್ಮೆ 3-4-5 ಒಟ್ಟಿಗೆ ಬರ್ತದೆ. ಅದು ಚಿಕ್ಕದು 7 ಸಾಧಾರಣ 7-10 ಸೈಜ್. ಹಾಂ ಹಾಗೆ ಯಾಕಂದರೆ ಇಲ್ಲಿ ಫ್ಯಾನ್ ಹಾಕ್ಲಿಕ್ಕೆ ಜಾಸ್ತಿ ಆಗುದಿಲ್ಲ, ಯಾಕಂದರೆ ಗ್ಯಾಸ್ ಆಫ್ ಆಗ್ತದೆ. ಹೆವಿ ಶೆಕೆ. ಬತ್ತೆ ಮಗೆ ಬತ್ತೆ 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 ತಿಂಡಿ ಎಲ್ಲ ಮುಗಿಸಿ ಈಗ ಇವಳದು ಬಿಟ್ಟದ್ದು ಅದು ಟ್ಯಾಬ್ಲೆಟ್ಸ್ ಖಾಲಿಯಾಗಿದೆ, ಟ್ಯಾಬ್ಲೆಟ್ಸ್ ಕೋರ್ಸ್ ಇದ್ದು, ಹಾಗೆ ಅದನ್ನು ಮತ್ತೆ ತಗೊಂಡು ಬರ್ಲಿಕ್ಕೆ ಚೆಕಪ್ ಮಾಡಿ ತಗೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದೇ ಎಲರ್ಜಿ ಲೆವೆಲ್ ಜಾಸ್ತಿ ಆಗಿದೆ, ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಅಕ್ಷಿ ಹಾಗೆ ಈಗ ಹೋಗ್ತಾ ಇದ್ದೇವೆ. ಎನರ್ಜಿ ಲೆವೆಲ್ ಜಾಸ್ತಿ ಇದ್ದ ಕಾರಣ ಕಂಟ್ರೋಲ್ ಒಮ್ಮೆಲೆ ಬರ್ತಾ ಇಲ್ಲ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿಲ್ಲ ಅಂದರೆ ಆವಾಗಲೇ ಸ್ಟಾರ್ಟ್ ಆಗ್ತದೆ. ಯಾವ ಸ್ಮೆಲ್ ಕೂಡ ಆಗಲ್ಲ. ಕ್ರೀಮು, ಪರ್ಫ್ಯೂಮು, ಉಗರ್ನೆ ಕೊಟ್ಟರೆ ಅದಂದರೆ ಅದು ಫುಲ್ಲು ಆಯುರ್ವೇದಿಕ್ಕೆ ಮಾಡ್ತಾ ಇದ್ದೇವೆ ನಾವು. ಯಾಕಂದರೆ ಆಯುರ್ವೇದಿಕ್ ಆದರೆ ಹೇಳ್ತಾರಲ್ಲ ಬುಡ ಸಮೇತ ಇದಿದ್ರು ಹೋಗ್ತದೆ ಅಂತ. ಹಾಗಾಗಿ ಅಂದರೆ ಸ್ವಲ್ಪ ಲೇಟ್, ಸ್ಲೋ ವರ್ಕ್ ಆಗ್ತದೆ, ನೋಡಬೇಕು. ಆದರೆ ಅದು ಫುಲ್ ಕಡಿಮೆ ಆಗಲಿಲ್ಲ ಅಂದರೆ ತುಂಬ ಕಷ್ಟ. ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಜಾಸ್ತಿ ಇತ್ತು, ಅದು ಮತ್ತೆ ಪುಣ್ಯಕ್ಕೆ ಕಂಟ್ರೋಲ್ ಬಂತು. ಆಗ ಕಂಟ್ರೋಲ್ ಬರಲಿಲ್ಲ ಅದರೆಲ್ಲ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಬಾಡಿ ಫುಲ್ ವೈಬ್ರೇಟ್ ಆಗ್ತದಲ್ಲ ಕಂಟಿನ್ಯೂ ಆದಾಗ. ಹಾಗೀಗ ಹೋಗ್ತಾ ಇದ್ದೆ, ಇಲ್ಲಿ ಹತ್ತಿರ ನಮಗೆ ತುಂಬ ದೂರ ಇಲ್ಲ. ಮುಂಚೆ ಹೋಗ್ತಿದ್ದದ್ದು ಸ್ವಲ್ಪ ದೂರ ಇತ್ತು, ಕಷ್ಟ ಆಗ್ತಾ ಇತ್ತು ನಮಗೆ. ಪಾಪ ಅಲ್ಲಿ ರಶ್ ಕೂಡ ಇದೆ, ಮತ್ತೆ ದೂರ ಇದೆ. ಇವಳನ್ನು ಇಟ್ಕೊಂಡು ಅಲ್ಲಿ ತುಂಬ ನಿಲ್ಲಿಕ್ಕೂ ಕೂಡ ಇದಾದರೆ ಹತ್ತಿರ. ಇದು ಒಂದು 6 ಮಂತ್ ಆದರೂ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಲರ್ಜಿ ಲೆವೆಲ್ ಜಾಸ್ತಿ ಇದೆ ಅಲ್ಲ. ಅದೇ ಮೊನ್ನೆ ಟೆಸ್ಟ್ ಮಾಡುವಾಗ ಜಾಸ್ತಿ ಇತ್ತು, ಅದರಲ್ಲಿ 1000 ಎಷ್ಟು ಇತ್ತು. ಹಾಗೆ ನೋಡಬೇಕು, ಇದು ಕಂಟಿನ್ಯೂ ಮಾಡಿದ ನಂತರ ಕಂಟ್ರೋಲ್ ಬಂದ ನಂತರ ಸ್ಟಾಪ್ ಮಾಡೋದು ಮತ್ತೆ ರೀಚಾರ್ಜ್ ನಾವು ಅಂದ ದೂರ ಪಪ್ಪ ಇಜ್ಜರತೆ ಪಪ್ಪ ಬೈಜ್ಜರತೆ ಸ್ಕೂಲಿಗೆ ಇತ್ತ ಪಾರೆ ಅಪ್ಪ ಜೊತೆ ಕತ್ತಲ ಅಂಡೆ ಸ್ಕೂಲ್ ಪೋಪರೇರ ದೈಗ ಸ್ಕೂಲ್ ಇತ್ತ ಪುಜ್ಜಿ ಕಾಡಪ್ಪು ಸ್ಕೂಲು ಬಟ್ ಸ್ವಲ್ಪ ಕಮ್ಮಿ ಏನಿದೆ ಗೆಂಚ ಗೊತ್ತಾಯ್ನಿ ಪೋಂಡೆ ಇತ್ತ ಪಾರ್ಕ್ಗಳ ಪಾರ ಅಪ್ಪುಜಿ ಕತ್ತಲ ಅಂಡೆ ಆಜರೆ ಕರೀಂಡತೆ ಲೇಟ್ ಅಂಡ್ ಸ್ಕೂಲಿಗೂ ಕಾಂಡೆ ಪೋಯಿ ಸ್ಕೂಲಿಗೆ ನನ್ನೆಲ್ಲ ಸೇರ್ದಿಜರತೆ ಸ್ಕೂಲ್ ಪೋಪರೇರ ಸ್ಕೂಲ್ಗಿರ್ ಪೋಪರೆ ಬಾಬಾ ಸ್ಕೂಲ್ ಪೋಪರೆ ಈ ರೊಟ್ಟಿ ಕುಲ್ಲೋಡ ಅವಳು ಪಪ್ಪ ಅಮ್ಮ ಬರ್ಪುಜೀರು ಹಾಂ ಈರ್ ಕುಲ್ಲುವರೆ ಇರೇನು ಬಿಡ್ದು ಬರ್ಪ ಇಂಕಲ್ ಆವತ್ತೆ ಡನ್ ಹಾಂ ಇರೇನು ಬಿಡ್ದು ಪೀರ ಬರ್ಪ ಇಂಕಲ್ ಇರು ಓದುವರೆ ಸ್ಕೂಲ್ಡು ಹಾಂ ಓದ್ಲಿ ಅವೇ ಒಕ್ಕ ಗೊಬ್ಬರ ಇರೇ ಫ್ರೆಂಡ್ಸ್ ಮಾತೊಪ್ಪಿರ ಅವಳು ಪೆನ್ನು ಇತ್ತೆ ಇಜ್ಜಿರೆಗ ಪೆನ್ಸಿಲ್ ಡತೆರೆಗ ಪೆನ್ ಇತ್ತೆ ಯೂಸ್ ಮನ್ಪರಿ ಇಜ್ಜಿರು ಪೆನ್ ಯೂಸ್ ಮನ್ಪರಿ ಇಜ್ಜಿತ್ತೆ ಹೊಯ್ಟುಂಡು ಐಟ ಪೆನ್ ಇಜ್ಜಿ ಇಡಬಲ್ಲೆಗೆ ಇಡಬಲ್ಲೆ ಪೆನ್ಸಿಲ್ ಕನ್ಪಾವೆ ಪಪ್ಪಡವೇ ಇತ್ತೆ ಇಜ್ಜಿ ಪಪ್ಪಡ ಬನ್ನ ಕಂಡ್ರೆ ಪನ್ಪೇರೆ ಹಾಂ ಓದುಗ ದಾದ ಓದುವರೀರು ಹಾಂ ಹಾಂ ABCD ಓದುವರೆ ಹಾಂ ಹೌದು ಹಾಂ ಇಜ್ಜೆ ಹಾಂ ಹಾಂ ದಾದ ಒಪ್ಪುಂಡು ಪಾರ್ಕಡ್ ಉಪ್ಪುಂಡೆ ದಾದ ಮಾತು ಒಪ್ಪುಂಡು ಪಾರ್ಕಡ್ ಅಂಬ ಉಂಡೆ
ಪಾರ್ಕಡ್ ಅಂಬ ಇಚ್ಚಿ ಇಚ್ಚಿ ಬೇತದಾದುಂಡು ಪಾರ್ಕಡ್ ಅಕ್ಕ ಮಾತೊಲ್ಲೆರೆ ಗೊಬ್ಬರೆ ಹಾಂ ಇನಿ ಬರ್ಸತೆ ನೀ ಬರ್ಸಕ್ಕೆ ಪೋಯರ ಆಯ್ಜಿ ಇರ್ಬೊಕ್ಕ ಬೇಗ ಲಕ್ಕೊಡು ಇರ್ ಲೇಟ್ ಲಕ್ ಬರ್ಸ ಪೋಂಡು ಆಂಡ ಪಪ್ಪ ಇಚ್ಚೇರು ಬೊಕ್ಕ ಲೇಟ್ ಆಂಡ್ ಕತ್ತಲ ಆಂಡತೆ ನಾನು ಉಮಿಲ್ ಚುಚ್ಚುಂಡಿರೆಗ್ ಎಲ್ಲ ಪೋಯಿ ಎಲ್ಲ ಪೋಯಿ ಎಲ್ಲೆರೆಲ್ಲೆ ತೊಂಪೋಪವೆ ಇರೆಲ್ಲೆ ತೊಂಪೋಪೆ ಎಲ್ಲೆಲ್ಲೆ ತೊಂಪೋಪೆ ಬಂಗಾರಿ ಎಲ್ಲ పోయావే ఎంచు పోపున్ పప్ప ఇచ్చారు బప్పంకాయ పార్కడ్ బప్పంకాయ ఉండే పప్పడ పనిపోయాను కాల్ మంతది ఎల్లెల్లే తొంపోయారా పనిపోయానవే వెళ్ళపోయినామా ఓకే డన్ వెళ్ళపోయి వెళ్ళే ఇరు పప్ప కాల్ అనిప్లే పప్ప కాల్ మనిపావే ಓಕೆ ಕರೆದರೆ ಬರಬಾರದೆ ಕರುಣೆಯವಾರಿದೆ ಕರೆದರೆ ಬರಬಾರದೆ ಕರುಣೆಯವಾರಿದೆ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಮಹಿಷಮರ್ಧಿನಿ ಹರಿತಭಂಜನಿ ಸುಜನರಂಜನಿ ಆಲಯಮ ಮಹಿಷಮರ್ಧಿನಿ ಹರಿತಭಂಜನಿ ಸುಜನರಂಜನಿ ಆಲಯ ದುರಾಮರವಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದುರಾಮರವಂಟ ಬುದ್ಧಿಯುಳ್ಳ ಅದ್ದಾಗಿ ಹಾರಿದನೆ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ದೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆದಿದಾತನೇ ನಿದ್ದೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆದಿದಾತನೇ ನಿದ್ದೆಗೈವ ಸಮಯದಲ್ಲಿ ಗೆದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆದಿದಾತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಮ್ಮನಿಗೆ ಪ್ರೀತಿಗ ಬಂಟನಾಗಿ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾಗಿ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾಗಿ ಮುಖ್ಯ ಪ್ರಾಣ ಹಯವದನ ನಾದೂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಅಂದರೆ ಭಜನೆ ಎಲ್ಲ ಮುಗಿಸಿ ಊಟ ಎಲ್ಲ ಆಗಿ ಇನ್ನು ಆಯಿತು ಟೈಮ್ ಆಯಿತು. ಇವತ್ತು ಮಳೆ ಕೂಡ ಅಂದರೆ ನಿನ್ನೆ ಎಲ್ಲ ತುಂಬ ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ, ಹಾಗೆ ಮಳೆ ನಿನ್ನೆಯಿಂದ ಸ್ಟಾರ್ಟ್ ಆಗಿ ಇವತ್ತು ಒಳ್ಳೆ ಮಳೆ ಇತ್ತು. ಆದರೆ ಸಂಜೆ ಸ್ವಲ್ಪ ಜಾಸ್ತಿ ಇತ್ತು, ನಿನ್ನೆ ನೈಟ್ ಫುಲ್ ಮಳೆ ಇತ್ತಂತೆ. ಹಾಗೆ ಈಗ ಊಟ ಎಲ್ಲ ಆಗಿ ಈಗ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಪಾಪವನ್ನು. ಈಗ ಅವಳನ್ನು ಮಲಗಿಸ್ಲಿಕ್ಕೆ ಮೇಲೆ ಸ್ವಲ್ಪ ಸ್ನಾನ ಎಲ್ಲ ನೈಟ್ ಒಂದು ಮಲಗೋದಕ್ಕಿಂತ ಮುಂಚೆ ಸ್ನಾನ ಮಾಡಿಸಿ ಮಲಗಿಸೋದು, ಯಾಕಂದರೆ ಫುಲ್ಲು ಬೆವರು ಇರ್ತಾಳಲ್ಲ ಆಟ ಆಡಿ ಎಲ್ಲ. ಇಲ್ಲಿ ನೋಡಿ ಇಡೀ ಟಾಯ್ಸ್ ಫುಲ್ಲು ಎತ್ತಿಟ್ಟಿದ್ದಾರೆ, ಎಂಥ ಗೇಮ್ ಅಂತೆಲ್ಲ. ನಾವದೇ ಅದೊಂದು ಸೆಲ್ಫ್ ಡಿಫೆನ್ಸ್ ಇದೊಂದು ಸಿನಿಮಾ ಇತ್ತು, ಅದು ಒಂದು ನೋಡ್ತಾ ಇದ್ವಿ ಲಾಸ್ಟ್ ಅಂತ ಒಂದು ಸಿನಿಮಾ. ಅದು ಅಂದರೆ ನಾವು ಮುಂಚೆ ಕೂಡ ಯೋಚನೆ ಮಾಡಿದ್ವಿ ಪಾಪಗೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಸ್ವಲ್ಪ, ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಕಲಿಸಿದರೆ ಒಳ್ಳೆಯದು. ಬೇರೆ ಬೇರೆ ಕ್ಲಾಸಿಗೆ ಕಲಿಸಿದ್ರ ಜೊತೆಗೆ ಸೆಲ್ಫ್ ಡಿಫೆನ್ಸ್ ತುಂಬ ಅಗತ್ಯ ಈಗಿನ ಹೆಣ್ಮಕ್ಳಿಗೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು,
ಮೊನ್ನೆ ಅಷ್ಟೇ ಒಂದು ನಮ್ಮ ಮಂಗಳೂರಲ್ಲೇ ನಮ್ಮ BC ರೋಡ್, ನಮ್ಮ ತುಂಬ ದೂರ ಏನಿಲ್ಲ, ಸ್ವಲ್ಪ BC ರೋಡಲ್ಲಿ ಒಂದು ವಿಷಯ ನಡೆದಿತ್ತು, ಎಲ್ರಿಗೂ ಗೊತ್ತಿರಬಹುದು. ಮೊನ್ನೆ ಅಷ್ಟೇ BC ರೋಡಲ್ಲಿ ನಮ್ಮ ಮಂಗಳೂರಲ್ಲಿ BC ರೋಡಲ್ಲಿ ಒಂದು ಘಟನೆ ನಡೆದಿತ್ತು, ಎಲ್ರಿಗೂ ಗೊತ್ತಿರ್ಬೋದು ವಿಷಯ ಆಲ್ರೆಡಿ. ಈಗ ಅಂದರೆ ಅದು ವಿಡಿಯೋ ನೋಡಿ ಎಷ್ಟು ಒಂಥರ ಡಿಸ್ಟರ್ಬ್ ಆಗ್ತಿತ್ತು ಅಂದರೆ, ಅಂದರೆ ಈಗಿನ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅದನ್ನು ನೋಡುವಾಗ ತುಂಬ ಒಂಥರ ಚೀಪ್ ಅನಿಸ್ತಿತ್ತು. ಎಂಥ ಒಂದು ಮೆಂಟಾಲಿಟಿ ಈಗ ಅಂದರೆ, ಯಾಕಂದರೆ ವಿಷಯ ಕೆಲವು ಈಗ ಹೊರಬಂದ ವಿಷಯಗಳೇನೆಂದರೆ ಲವ್ಗೆ ಅಂದರೆ ಪ್ರಪೋಸ್ ಮಾಡುವಾಗ ಅಂದರೆ 4 ವರ್ಷಕ್ಕಿಂತ ಮುಂಚೆ ಲವ್ ಇದ್ದಂತೆ, ಅವಳು ಅಪೋಸ್ ಮಾಡಿದ್ದಕ್ಕೆ ಅವರು ಈ ಥರ ಟಾರ್ಗೆಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಈಗ ಕರೆಕ್ಟಾಗಿ ಗೊತ್ತಿಲ್ಲ, ಆದರೂ ನಾವೇನು ಹೇಳೋದಂದರೆ ರೀಸನ್ ಏನೇ ಇರಲಿ, ಕೊಲ್ಲುವ ರೈಟ್ಸ್ ಯಾರಿಗೂ ಇಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ಕೆಲವು ಬೇರೆ ಬೇರೆ ಕಡೆ ಇಂಥದ್ದೇ ಕೆಲವು ಘಟನೆಗಳು ನಡೆದಿವೆ. ಕೊಲ್ಲುವ ರೈಟ್ಸ್ ಯಾರಿಗೂ ಇಲ್ಲ, ಯಾಕಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ಸಾವು ಎಲ್ರಿಗೂ ಇದ್ದದ್ದೇ, ನಾವು ಯಾರು ಪರ್ಮನೆಂಟ್ ಅಲ್ಲ ಈ ಭೂಮಿಯಲ್ಲಿ. ಆದರೂ ಅಂದರೆ ಅದಕ್ಕೊಂದು ದೇವರೊಂದು ನಿಶ್ಚಿತ ಬರೆದಿರ್ತಾರೆ, ಈ ರೀತಿ ಒಬ್ಬೊಬ್ಬರು ಇದು ಆಗ್ತಾರೆ. ಆದರೆ ಇದೆಲ್ಲ ಎಂತ ಅಂತ ಹೇಳ್ತಾರೆ ಅಂದರೆ, ಒಂದು ಪೇರೆಂಟ್ಸ್ ಒಂದು ಮಕ್ಕಳನ್ನು ಒಂದು ಹುಟ್ಟಿಸಿ ಅದು ದೊಡ್ಡವರು ಆಗೋ ತನಕ ಎಷ್ಟು ಕಷ್ಟಪಟ್ಟು ಅವರನ್ನು ಸಾಕ್ತಾರೆ. ಆದರೆ ಇಷ್ಟು ಎದೆ ಹತ್ರಕ್ಕೆ ಬೆಳೆದಿರುವಂಥ ಮಕ್ಕಳನ್ನು ಈ ರೀತಿ ಕಳ್ಕೊಳ್ಳೋದಂದರೆ ಅದು ನೋಡಲಿಕ್ಕೆ ತುಂಬ ಬೇಸರ ಆಗ್ತದೆ. ಯಾಕಂದರೆ ಆ ಮನೆಯವರ ಪರಿಸ್ಥಿತಿ ಎನಿಸುವಾಗ ತುಂಬ ಅಂದರೆ ತುಂಬ ಬೇಸರ ಆಗ್ತದೆ. ಆಗ ವಿಡಿಯೋ ಕೂಡ ಕೆಲವು ಬಂದಿತ್ತು, ಮೃತದೇಹವನ್ನು ಮನೆಗೆ ತಗೊಂಡು ಬರುವಾಗ ಅದು ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮನೆಯವರ ಒಂದು ಕೂಗಾಟ, ಯಾಕಂದರೆ ಕೆಲವು ಏಜ್ಡ್ ಪೀಪಲ್ ಎಲ್ಲ ಡೆತ್ ಆಗುವಾಗ ನಾವು ಅದು ಕಾಮನ್, ಯಾಕೆಂದರೆ ನಾವು ಆಗಲೇ ಹೇಳಿದ್ದೆ ಎಲ್ಲರೂ ಸಾಯುವವರೆ, ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅದು ಇದೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೇನೆ ಆಗೋದಿಲ್ಲ ಅಂತ ಸಾವುಗಳು, ದುರ್ಮರಣ ಅಂತ ಹೇಳ್ತಾರಲ್ಲ. ಸೊ ಒಂಥರ ಆ ರೀತಿ ಇದೊಂದು ಅಂದರೆ ಅವರು ಕೂಡ ಯೋಚನೆ ಮಾಡಿರಲಿಲ್ಲ ಪಾಪ, ಆ ಹುಡುಗಿ ಕೂಡ ಯೋಚನೆ ಮಾಡಿರಲಿಕ್ಕೆ ಇಲ್ಲ ಈ ಥರ ಆಗ್ತದೆ ಅಂತ. ಆ ಒಂದು ಹುಡುಗನ ಮನೆಯವರು, ನಾವು ಮನೆಯವ್ರನ್ನ ಕೆಲವರನ್ನು ದೂರಲಿಕ್ಕೆ ಸಾಕೋದಿಲ್ಲ, ಯಾಕಂದರೆ ಮನೆಯವರು ನೀವು ಯಾರನ್ನಾದ್ರೂ ಕೊಲ್ಲಿ ಅಂತೆಲ್ಲ ಕಲಿಸೋದಿಲ್ಲ. ಆದರೆ ಅವರು ಹೊರಗೆ ಅವ್ರ ಜೊತೆ ಅಂದರೆ ಕೆಲವು ನಾವು ಯಾರನ್ನು ಜೊತೆ ಮಾಡಿಸ್ತೇವೆ ಅಂದರೆ ನಮ್ಮ ಕೂಟ ಅಂತ ಕೆಲವು ಹೇಳ್ತೇವೆ, ಅದು ಕೂಡ ತುಂಬ ಮ್ಯಾಟ್ರ್ ಆಗ್ತದೆ. ಅವರಿಗೆ ಎಂತ ಅಂತ ಗೊತ್ತಿಲ್ಲ, ಕೆಲವು ನಾನು ಯೋಚಿಸುವಾಗಲೇ ಬೇಸರ ಆಗ್ತದೆ. ಏನು ಮಾಡಲಿಕ್ಕೆ ಆಗಲ್ಲ. ಆ ಒಂದು ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡಬೇಕಷ್ಟೇ ದೇವರಲ್ಲಿ. ಮತ್ತು ಆ ಮನೆಯವರಿಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಬೇಕು. ಮತ್ತು ಮುಖ್ಯವಾಗಿ ಹೇಳೋದಂದರೆ, ಇದು ಯಾರು ಮಾಡಿದಾರೋ ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿಯಲ್ಲಿ ಅದು ಯಾವ ರೀತಿಯಿಂದ ಗೊತ್ತಿಲ್ಲ, ಶಿಕ್ಷೆ ಆಗಲೇಬೇಕು. ಹಾಗೆ ಜಾಗ್ರತೆಯಿಂದಿರಿ ದಯವಿಟ್ಟು, ಆದಷ್ಟು ಜಾಗ್ರತೆಯಿಂದಿರಿ ಅಂತ ಹೇಳ್ತಾ ನಾವು ನಮ್ಮ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಬ್ಲಾಗಲ್ಲಿ ನಿಮಗೆ ಸಿಗ್ತೇವೆ. ಎಲ್ರಿಗೂ ಶುಭರಾತ್ರಿ. ಬೈ ಬೈ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.